ಅಮೃತ ಟ್ಯಾಬ್ಲೆಟ್ ತಗೋಬೇಕು, ಸ್ವಲ್ಪ ನಾಷ್ಟ ಮಾಡು. ಬ್ಯಾಡ್ರಿ ನನಗ. ಅಲ್ಲ ಸ್ವಲ್ಪ ಮುಖದಿ ಒಂದು ಭಾವನೆ, ಕಣ್ಣಲೇನು ಕಾಮನೆ, ಮುಖದಿ ನಾಷ್ಟ ಅಂತೂ ಮಾಡ್ಲಿಲ್ಲ, ಟ್ಯಾಬ್ಲೆಟ್ ತಗೋ. ನನ್ಗೆ ಎದಕ್ಕೆ ಇರಿಟೇಟ್ ಮಾಡಾತ್ರಿ? ನಾನ್ ಬ್ಯಾಡ್ ಅಂತ ಹೇಳಿದ್ದಿಲ್ಲ. ಒಂದು ಮನದ ಯೋಚನೆ, ಅಣ್ಣ, ಇವು ಒಂದು ಗುಳಿಗೆ ಕೊಡ್ರಿ. ಮನಕ್ಕೆ ಸೂಚನೆ, ಯಾರು ಅರಿಯಲಾರರು, ವಿಕ್ರಮ್, ಯಾರ ಪಾಲು ಯಾರಿಗೋ. ಖುಷಿ, ನಾ ಬರ್ತೀನಿ. ವಿಕ್ರಮ್, ಒಂದ ನಿಮಿಷ. ಯಾವ ಹೂವು ಯಾರ ಇಲ್ಲೇ ಅಲ್ಲ, ಯಾರ ಒಲವು ಯಾರ ನೀನ್ ಮೊಬೈಲ್ ಹೊಡೆದ್ ಹಾಕಿದ್ದು. ಸೃಷ್ಟಿ, ನಿನ್ ಜೊತೆ ನಡ್ಕೊಂಡಿದ್ದ ರೀತಿ ಭಾಳ ಕೆಟ್ಟದಾಗಿತ್ತು. ನಾನು ನಿನ್ನ ಲೈಫ್ನಾಗ ಭಾಳ ವರ್ಸ್ಟ್ ಬಿಹೇವ್ ಮಾಡೀನಿ. ಇವತ್ತಿಗೂ ಅದು ನೆನಪಿಸ್ಕೊಂಡ್ರ ಭಾಳ ರಿಗ್ರೆಟ್ ಆಗ್ತದೆ ನನಗೆ. ಅದ ವಿಷಯಕ್ಕಲ್ಲ ನಾ ಇವತ್ತಿಗೂ ದ್ವೇಷ ಮಾಡತ್ತಿರೋದು. ದ್ವೇಷ ಅಂದ್ರ ಅದೇ ಸಿಟ್ಟಲ್ಲ ನಾವಿಬ್ರು ದೂರ ಆಗಕ್ಕಿದ್ದಿದ್ದು. ಇವತ್ತಿಗಿರೋ ವಿಕ್ರಮ ಅವತ್ತೇನಾರ ಇದ್ದಿದ್ರ ನಾ ಬಿಟ್ಟ ಕೊಡ್ತಿರ್ಲಿಲ್ಲ. ಸೃಷ್ಟಿ, ಈ ಮನುಷ್ಯ ಹೆಂಗ್ ಗೊತ್ತು, ನಮ್ಮ ಲೈಫ್ನಾಗ ಇದ್ದವರು ನಮ್ಮನ್ನ ಭಾಳ ಪ್ರೀತಿಸೋರು ನಮ್ಮನ್ನ ಬೆಟರ್ ಮಾಡಬೇಕು, ನಮ್ಮನ್ನ ಬದಲು ಮಾಡ್ಬೇಕಂತ ಭಾಳ ಪ್ರಯತ್ನ ಪಡ್ತಾರೆ. ಆದ್ರೆ ನಾವು ಬದಲಾಗಂಗೇ ಇಲ್ಲ. ಅವ್ರು ನಮ್ಮ ಲೈಫ್ನಾಗ ಇರಂಗಿಲ್ಲಲ್ಲ. ಅವ್ರು ನಮ್ಮ ಲೈಫಿಂದ ಹೋದ್ಮೇಲೆ ನಾವು ಅದು ಕರೆಕ್ಟ್ ಇತ್ತು, ಅವ್ರು ಹೇಳಿದ್ರೊಳಗೆ ಒಂದು ಅರ್ಥ ಇತ್ತು ಅಂತೇಳಿ ಬದಲಾಗ್ತೀವಿ. ಆದ್ರೆ ಅವತ್ತಿನ ದಿನ ಅವರೇ ಇರಂಗಿಲ್ಲ. ಆದ್ರೆ ನೀನ್ ಬದಲು ಮಾಡಿದ್ದಿ ವಿಕ್ರಮ ಅಮೃತ ಸಿಕ್ಕ. ನಾ ಕಷ್ಟಪಟ್ಟು ಬೆಳೆದ ಹಣ್ಣನ ಮತ್ತೊಬ್ರು ತಿನ್ನಾಕತ್ತಾರ. ಸೃಷ್ಟಿ, ನಾನು ನಡೀತೇನೆ. ವಿಕ್ರಮ್, ಏನಿದೆ? ನಿನ್ನ ಮಗುನ ಅಬೋರ್ಷನ್ ಮಾಡಿಸಿರೋ ರಿಪೋರ್ಟ್ಸ್. ಯಾವ ಹೂವು ಯಾರ ಮೂಡಿಗೋ, ಯಾರ ಒಲವು ಯಾರ. ನೋಡು, ನಾ ಅಂತೂ ಡಿಸೈಡ್ ಆಗೀನಿ. ವಿಕ್ರಮ್, ನೀನ ನನ್ ಹುಡುಗ. ಈ ಜನ್ಮದೊಳಗ ನೀನ ನನ್ ಗಂಡ ಆಗ್ಬೇಕು. ಅದೇನ್ ಬೇಕಾದಾಗ್ಲಿ, ನಾ ಮಾತ್ರ ನಿನ್ ಯಾವ್ದ ಕಾರಣಕ್ಕೂ ಬಿಟ್ಟು ಕೊಡಂಗಿಲ್ಲ. ಯಾರ ಒಲವು ಯಾರ ಕಡೆಗೋ.